ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಇದು ಸಂಕ್ರಾಂತಿ ಹಬ್ಬ ಆಗಿದ್ದು ಸ್ಯಾಟರ್ಡೆ ವ್ಲಾಗ್ ಇದು. ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ವರ್ಷದ ಮೊದಲನೇ ಬೆಳೆನ ನಾವು ದೇವ್ರಿಗೆ ಅರ್ಪಿಸ್ತೀವಿ. ಸೊ ಅದರಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಮಾಡಬೇಕು. ಸೊ ಹಬ್ಬದ ದಿನ ವೆಜ್ ಮಾಡ್ತೀವಿ. ಹಬ್ಬ ಆದಮೇಲೆ ಅಂದರೆ ಹಬ್ಬದ ಆ ವೀಕಲ್ಲೇ ಸ್ಯಾಟರ್ಡೆ ನೋಡಿಕೊಂಡು ಸೊ ನಮ್ಮ ದೇವ್ರಿಗೆ ಒಂದು ನಾನ್ ವೆಜ್ ಅಡುಗೆ ಕೂಡ ಮಾಡ್ತೀವಿ. ಅಂದರೆ ವೆಜ್ ಅಂದರೆ ಹಬ್ಬದಲ್ಲಿ ಮಾಮೂಲಿ ಏನು ನಾವು ಹಬ್ಬದ ಅಡುಗೆ ಮಾಡಿರ್ತೀವಿ ಅದನ್ನು ದೇವ್ರ ಮುಂದೆ ಇಡ್ತೀವಿ. ಅಂದರೆ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಹಾಗೆ ಕಡಲೆಕಾಯಿ, ಗೆಣಸು ಅವೆಲ್ಲ ವರ್ಷದ ಮೊದಲನೇ ಬೆಳೆ ಅಲ್ವಾ, ಹಾಗೆ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡೋದು. ಅದು ವರ್ಷದ ಮೊದಲನೇ ಬೆಳೆ ಅಂತ. ಹಾಗಾಗಿ ಒಂದು ಸ್ವೀಟು ಒಂದು ಖಾರ ಅನ್ನೋದು ಮಾಡಬೇಕು. ಇದು ನಮ್ಮ ಪದ್ಧತಿ. ಹಾಗಾಗಿ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ವ್ಲಾಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಖತ್ತಾಗಿರುತ್ತೆ. ಸೊ ನಾನು ಆಲ್ರೆಡಿ ನಿಮಗೆಲ್ಲ ಕೈಮಾ ಸಾರು ತೋರಿಸಿದ್ದೀನಿ. ಸೊ ಅದೇ ಕೈಮಾ ಸಾಂಬಾರು ಮಾಡಿ, ಇದು ಚಿಕನ್ ಕೈಮಾ ಆ್ಯಕ್ಚುಲಿ. ಸೊ ಚಿಕನ್ ಕೈಮಾ ಹೇಗಪ್ಪ ಮಾಡೋದು ಅಂತ ಇದ್ದರೆ ಇದೇ ಪ್ರೊಸೀಜರ್ನ ನೀವು ಕೂಡ ಮಟನ್ಗೆ ಯೂಸ್ ಮಾಡ್ಬೋದು. ಬಟ್ ಕೈಮಾ ಮಾತ್ರ ಸಖತ್ತಾಗಿರುತ್ತೆ ನೋಡಿ, ಒಂದು ಚೂರು ಒಡೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಕಾಳುಗೊಜ್ಜು, ಮುದ್ದೆ, ಅನ್ನ ಸಾಂಬಾರು, ಹಾಗೆ ಒಂದು ಕೈಮಾ ಸಾಂಬಾರು. ಸೊ ಈ ಒಂದು ಪೂಜೆನ ನಾವು ಈವ್ನಿಂಗ್ ಮಾಡ್ತೀವಲ್ವ, ಒಂದು 4, 5, 6, 7 ಅಷ್ಟರೊಳಗಡೆ ಮಾಡಬೇಕು. ಸೊ ಆ ಮೊಮೆಂಟಲ್ಲಿ ಒಂದೇ ಟೈಮ್ ತಿನ್ನೋಕ್ಕಾಗೋದು. ಸೊ ಮಾರ್ನಿಂಗಾಗೆ ದೋಸೆಗೆ ಹಾಕಿದ್ದೆ ನಾನು. ಸೊ ಈ ಥರ ನಾವು ಏನೇ ನಾನ್ ವೆಜ್ ಮಾಡಿದ್ರು ಬೆಳಗ್ಗೆಗೆ ದೋಸೆಗೆ ಹಾಕ್ತೀನಿ. ಸೊ ಸಖತ್ತಾಗಿರುತ್ತೆ ದೋಸೆ ಮಾತ್ರ. ಆ ದೋಸೆದು ಕೂಡ ಮಾರ್ನಿಂಗ್ದು ಕೂಡ ನಾನು ತೋರಿಸಿದ್ದೀನಿ ಹೇಗೆ ಮಾಡಿದ್ದೆ ದೋಸೆನನ್ನು. ಸೊ ಈಗ ನಾವು ಕೈಮಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕೈಮಾಗೆ ಏನೇನು ಬೇಕು ಅಂತ ನಾನು ಆಲ್ರೆಡಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಕಾಯಿ ತೊಗೊಂಡಿದ್ದೀನಿ, ಒಂದು ಫುಲ್ ತೆಂಗಿನಕಾಯಿ, ಹಾಗೆ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಾಗೆ 1-2 ಇಂಚು ಚಕ್ಕೆ, ಲವಂಗ, ಹಾಗೆ ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ. ಹಾಗೆ ಇಲ್ಲಿ 1-2 ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಹಾಗೆ ಸ್ವಲ್ಪ ಟೊಮೆಟೊ, ಅದು 1-2 ಟೊಮೆಟೊ. ಸೊ ನಾನೀಗ ಫಸ್ಟು ಮಸಾಲೆನ ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ ಕಾಯಿನ ನಾನು ಒಂದು ಕಾಯಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಮಸಾಲೆ ಸಾಂಬಾರು ಆಗಿರೋದ್ರಿಂದ ಸೊ ನನಗೆ ಕೈಮಾ ಕೂಡ ಬೇಕು, ಹಾಗೆ ಸಾಂಬಾರು ಕೂಡ ಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಪುದೀನ ಕೂಡ ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನನ ಒಂದು ಮೀಡಿಯಮಾಗಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1-2 ಎಸ್ಲು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಸೊ ನಾನ್ ವೆಜ್ಗೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು. ಹಾಗೆ ಇಲ್ಲಿ ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಸೊ ಚಕ್ಕೆ 1-2 ಇಂಚು, ಲವಂಗ ಕೂಡ 1-2 ಇಂಚು. ಸೊ ಸಾಂಬಾರು ಪುಡಿನ ಆಮೇಲೆ ಹಾಕ್ತೀನಿ. ಸೊ ನೋಡಿ ಇದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಏನಂದರೆ ನಾವು ನೀರು ಹಾಕ್ತೇನೆ ರುಬ್ಕೋಬೇಕು. ಸೊ ನೀರು ಹಾಕ್ತೆ ರುಬ್ಬೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ತುಂಬ ನೀರು ಮಾಡ್ಕೊಂಬಿಡಿ. ಕೈಮಾಗೆ ಎತ್ಕೊಳ್ಳೋವರೆಗೂ ಮಸಾಲೆನ ತುಂಬ ನೀರಾಗಿ ರುಬ್ಬಿದ್ರೆ ಅದು ಸರಿ ಹೋಗಲ್ಲ. ಸೊ ಹಂಗಂತ ತುಂಬ ನುಣ್ಣು ಕೂಡ ರುಬ್ಕೊಂಬಿಡಿ, ಕೈಮಾಗೆ ಚೆನ್ನಾಗಿರಲ್ಲ. ನೋಡಿ ನಾನೀಗ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ. ಸೊ ಇದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ, ಸಾಂಬಾರು ಪುಡಿ ಮಾಡೋ ವ್ಲಾಗ್ ಹಾಕಿ ಅಂತ, ಅದು ಕೂಡ ನಾನು ತೋರಿಸ್ತೀನಿ. ಸಖತ್ತಾಗಿರುತ್ತೆ ಸಾಂಬಾರು ಪುಡಿ ಮಾತ್ರ. ಸೊ ಈ ಥರ ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಸೊ ಈಗ ನಾನು 1.5 kg ಚಿಕನ್ ತರಿಸಿದ್ದೆ. ಸೊ ಅದರಲ್ಲಿ ನಾನು ಕೈಮಾಗೆ ಕೂಡ ನಾನೇ ಕಟ್ ಮಾಡಿ ಇಟ್ಟಿರ್ತೀನಿ. ಯಾಕೆಂದರೆ ಚಿಕನಲ್ಲಿ ಕೈಮಾಗೆ ಪೀಸ್ ಹೊಡ್ಕೊಡಿ ಅಂದರೆ ಯಾರೂ ಹೊಡ್ಕೊಡಲ್ಲ. ನಮ್ಮನೇಲಿ ನಾವು ತಿನ್ನೋದು ಚಿಕನ್ ಜಾಸ್ತಿ, ಮಟನ್ ತಿನ್ನಲ್ಲ. ಮಟನ್ ಹೆವಿ ಕೊಲೆಸ್ಟ್ರಾಲ್ ಅಲ್ಲ, ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾವು ಜಾಸ್ತಿ ತಿನ್ನಲ್ಲ. ಸೊ ವೀಕ್ಲಿ 2 ಡೇಸ್ ಏನೋ ನಮಗೆ ಆಲ್ಮೋಸ್ಟ್ ಚಿಕನ್ ಇದ್ದೇ ಇರುತ್ತೆ. ವೆಡ್ನಸ್ಡೇ ಒಂದು, ಸಂಡೇ ಒಂದು, ಅದರಲ್ಲೂ ಮಿಕ್ಕಿದಲ್ಲಿ ಏನಾದರೂ ತುಂಬ ಬೇಜಾರಾಯಿತು ಅಂದರೆ ಸಾಟರ್ಡೇನೂ ಇರುತ್ತೆ. ಸೊ ಈಗ ಕಟ್ ಮಾಡಿರೋಂಥ ಚಿಕನ್ನ ನಾನು ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಕೈಮಾಗೆ ಕ್ಲೀನಾಗಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ಈ ಮಸಾಲೆಯಲ್ಲಿ ಒಂದು 1/4 ಭಾಗದ ಮಸಾಲೆನ ನಾವು ಕೈಮಾಗೆ ಅಂತ ತೆಗೆದಿಡಬೇಕು. ಸೊ ಈಗ 1/4 ಭಾಗನ ನಾನು ಆ ಚಿಕನ್ ಜೊತೆನೇ ಕಲಸಿ ಇಟ್ಬಿಡ್ತೀನಿ. ಸೊ ಅದ್ರ ಜೊತೆನೇ ರುಬ್ಬೋದ್ರಿಂದ ಆವಾಗ ಕ್ಲೀನಾಗಿ ಕೈಮಾಗೆ ಎಲ್ಲ ಸೇರಿಕೊಳ್ಳುತ್ತೆ. ನೋಡಿ ಈಗ 1/4 ಭಾಗದಷ್ಟು ನಾನು ಅಂದರೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆನ ನಾನು ಎತ್ತಿಟ್ಟಿದ್ದೀನಿ.
ಸೊ ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ. ಸೊ ಇದನ್ನು ಈ ಚಿಕನ್ ಜೊತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ರುಬ್ಬಬೇಕು. ಸೊ ಆವಾಗ ನೀರೇನು ಆಗಲ್ಲ, ಯಾಕೆಂದರೆ ಈ ಮಸಾಲೆಯಲ್ಲಿರುವಂಥ ನೀರೇ ಆ ಚಿಕನ್ಗೆ ಕ್ಲೀನಾಗಿ ಪೇಸ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೀವು ನೀರು ಹಾಕಿ ಎಲ್ಲ ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ. ಕೆಲವೊಬ್ರು ಇದಕ್ಕೆ ಕಡಲೆ ಹಿಟ್ಟು ಅದು ಇದು ಎಲ್ಲ ಹಾಕಿ ಸ್ವಲ್ಪ ಬೋಂಡಾ ಟೈಪ್ ಅಥವಾ ವಡೆ ಟೈಪ್ ಮಾಡಿರ್ತಾರೆ, ಅದು ಚೆನ್ನಾಗಿರಲ್ಲ. ಬಟ್ ಇದು ಮಾತ್ರ ಸಖತ್ತಾಗಿರುತ್ತೆ. ಇದು ಫುಲ್ ಚಿಕನ್ ಮಸಾಲೆ ಇದೇ ತುಂಬಿರುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಏನು ಇನ್ನೂ ಒಂದು ಸೊಪ್ಪು ಬರುತ್ತೆ, ಅದು ಕೂಡ ನೀವು ಕಟ್ ಮಾಡಿ ಹಾಕ್ಬೋದು. ನೋಡಿ, ಈಗ ಇದನ್ನು ಅದನ್ನು ಕೂಡ ರುಬ್ಕೊಂಬಿಡ್ತೀನಿ. ರುಬ್ಬಿ ಎತ್ತಿಕೊಂಬಿಟ್ರೆ ಅಲ್ಲಿಗೆ ರುಬ್ಬೋ ಕೆಲಸಗಳೆಲ್ಲ ಮುಗಿಯುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ರುಬ್ಬಿದೆ. ಇದಕ್ಕೆ ಬೇಕಿದ್ರೆ ನೀವು ಸಬ್ಬಕ್ಕಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಕೂಡ ಹಾಕ್ಬೋದು. ಸಬ್ಬಕ್ಕಿ ಅಥವಾ ಮೆಂತ್ಯ ಸೊಪ್ಪನ್ನ ಸಖತ್ತಾಗಿ ಬರುತ್ತೆ, ಅದು ಕೂಡ ಟೇಸ್ಟ್ ಮಾಡಿದ್ದೀವಿ. ಈ ಮಾಮೂಲಿ ಮಾಡೋದಕ್ಕಿಂತ ಅದು ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟು, ಸಖತ್ತಾಗಿರುತ್ತೆ. ಸಬ್ಬಕ್ಕಿದೆಲ್ಲ ಅರೋಮ ಬಿಟ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೈಮಾ ಅಂತೂ ಸೂಪರಾಗಿರುತ್ತೆ. ಅಂದರೆ ಒಂದು ಅರ್ಧ ಕಟ್ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಸಖತ್ತಾಗಿ ಬರುತ್ತೆ ನೋಡಿ. ಇದೇ ಉಂಡೆನೇ ಬಿಟ್ಬಿಡ್ಬೋದು, ಹಾಗೇ ಆ ಥರ ಇರುತ್ತೆ. ಇದರಲ್ಲಿ ಒಂದು ಮಿನಿಮಮ್ ಅಂದರೂ ಒಂದು 20 ಉಂಡೆ ಆಗುತ್ತೆ. ಸೊ ನಾವು 6 ಜನ ಇರೋದಕ್ಕೆ 2 ಉಂಡೆ ಆದರೂ ಬರುತ್ತೆ. ಸೊ ನಮ್ಮ ರಿಲೇಟಿವ್ಸ್ಗೆಲ್ಲ ಈ ನಮ್ಮ ಮನೇಲಿ ಫೇಮಸ್ ಅಂದ್ರೇ ಕೈಮಾ. ಸೊ ಕೈಮಾ ಮಾಡಿದ ತಕ್ಷಣ ಅಂದರೆ ಯಾರಾದರೂ ಬರ್ತಾರೆ ಅಂದ್ರೇ ನಾವೇ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಕೈಮಾ ಮಾಡಬೇಕಂತ. ಅವ್ರು ಆಲ್ರೆಡಿ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾರೆ, ನಾವು ಬರ್ತಾಯಿದ್ದೀವಿ ಕೈಮಾ ಮಾಡಿ ಬರ್ತೀವಿ ಅಂತ. ಆ ಥರ ಹಂಗೆ ಸೆಟ್ ಆಗಿಬಿಟ್ಟಿದೆ ನಮ್ಮ ರಿಲೇಟಿವ್ಸ್ಗಳಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ಕೈಮಾ. ಆಮೇಲೆ ಈ ಪಾಪ ವಯಸ್ಸಾದವ್ರಿಗೆ ಅಂಥವ್ರಿಗೆಲ್ರಿಗೂ ಈಸಿಯಾಗಿ ಈ ಚಿಕನ್ ಅದೆಲ್ಲ ಕಚ್ಚಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಈಸಿಯಾಗಿ ತಿನ್ಬೋದು. ಸೊ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅಂದರೆ ರುಬ್ಬಿದ್ದೆಲ್ಲ ನೋಡಿ ಎಷ್ಟು ಒಳ್ಳೆ ಚಪಾತಿ ಥರ ಆಗಿಬಿಟ್ಟಿದೆ, ಹಂಗಾಗಿದೆ. ಸೊ ಇದು ರೆಡಿ ಇದೆ. ಈಗ ನೆಕ್ಸ್ಟು ನಾವು ಚಿಕನ್ ಹುರಿದು ಅದು ಚಿಕನ್ ಸಾಂಬಾರು ರೆಡಿ ಮಾಡಿದ್ರೆ ಇದನ್ನು ನೆಕ್ಸ್ಟು ಬಿಡ್ತಾ ಇರ್ಬೋದು. ಈಗಲೇ ನಾವು ಸಾಲ್ಟೆಲ್ಲ ಹಾಕಿಟ್ಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಚಿಕನ್ ಅಲ್ವಾ, ಹಾಗಾಗಿ ಸೊ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಸೊ ಲೈಟ್ ವೆಯ್ಟಾಗಿರುತ್ತೆ, ಸ್ವಲ್ಪ ಆಯಿಲ್ನ ಬಳಸಿ ತುಂಬ ಅಡುಗೆ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದು ಕೆಂಪಗಾಗೋವರೆಗೂ ಹುರ್ಕೊಬೇಕು ಈರುಳ್ಳಿನ. ಅದಕ್ಕೂ ಮುಂಚೆ ಅದು ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು, ಬಿಕಾಸ್ ಆಫ್ ಬೇಗ ಬೇಯುತ್ತೆ ಈರುಳ್ಳಿ ಅಂತ. ಅದಾದಮೇಲೆ ನೆಕ್ಸ್ಟು ಇರೋವಂಥ ಕಟ್ ಮಾಡಿರೋವಂಥ ಚಿಕನ್ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಎಣ್ಣೆಲೆ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕಿ ಕ್ಲೀನಾಗಿ ಹುರ್ಕೊಬೇಕು. ಆ ವಿಡಿಯೋ ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ಸೊ ಕ್ಲೀನಾಗಿ ಅದೆಲ್ಲ ಮಿಕ್ಸ್ ಮಾಡಿ ಹುರ್ಕೊಂಡಾದಮೇಲೆ ಮಸಾಲೆ ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಇನ್ನು ಮಿಕ್ಕಿರೋ ಮಸಾಲೆ ಇರುತ್ತಲ್ಲ ಕೈಮಾಗೆ ತೆಗ್ದಿಟ್ಟಿರೋದು ಬೇರೆ, ಇನ್ನು ಮಿಕ್ಕಿರೋ ಸಾಂಬಾರಿಗೆ ಮಸಾಲೆ ಇರುತ್ತಲ್ಲ, ಬೇಕಾದರೆ ಅದನ್ನು ಇನ್ನೂ ನುಣ್ಣಗೆ ರುಬ್ಕೊಬೋದು, ಇಲ್ಲ ತರಕಾರಿ ಇದ್ರೂ ಚೋಕೆ ಚೆನ್ನಾಗೇ ಇರುತ್ತೆ. ನಾನು ನುಣ್ಣಗೆ ಇನ್ನೊಂದ್ಸಲಿ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಅದನ್ನು ನುಣ್ಣಗೆ ರುಬ್ಬಿದ್ದೀನಿ. ಸೊ ಅದನ್ನು ನಾನು ಇಲ್ಲಿ ಚಿಕನ್ ಸಾಂಬಾರಿಗೆ ಯೂಸ್ ಮಾಡ್ತೀನಿ, ಸಾಂಬಾರಿಗೆ ಅದು. ಸೊ ಈಗ ಈರುಳ್ಳಿ ಕೆಂಪಗಾಗಿದೆ. ಈಗ ಇದಕ್ಕೆ ಚಿಕನ್ನ ಹಾಕಬೇಕು. ಚಿಕನ್ ಹಾಕಿ ಕ್ಲೀನಾಗಿ ಅದರದ್ದು ಸ್ಮೆಲ್ ಹೋಗೋವರೆಗೂ ಕ್ಲೀನಾಗಿ ಹುರ್ಕೊಬೇಕು. ಅದಾದಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಸಾಲೆ ಹಾಕಿ ಕ್ಲೀನಾಗಿ ಹುರ್ಕೊಬೇಕು. ಚಿಕನ್ ಹಾಕಿದ್ಮೇಲೆ ಚಿಕನ್ಗೆ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕಿ ಎಣ್ಣೆಲಿ ಫ್ರೈ ಮಾಡಿ ಎಣ್ಣೆ ಬಿಡೋವರೆಗೂ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡಿ. ಅದಾದಮೇಲೆ ನಿಮಗೆ ಚಿಕನ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ನೋಡಿ ಕ್ಲೀನಾಗಿ ನೀರನ್ನ ಸೆಟ್ ಮಾಡಿ, ಅಂದರೆ ನೀರು ಹಾಕ್ಕೊಡಿ. ತುಂಬ ನೀರು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ನೀರಾದರೆ ಇನ್ನೂ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರು ನೀರಂಗಿದ್ದಷ್ಟು ಚೆನ್ನಾಗಿರುತ್ತೆ. ಈ ನೆಗಡಿ ಕೆಮ್ಮು ಏನಾದರೂ ಇದ್ದರೆ ಅದನ್ನು ಒಳ್ಳೆ ಸೂಪ್ ಥರ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಇಲ್ಲಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು. ಇದಾದಮೇಲೆ ಇದಕ್ಕೆ ಇದು ನಾನು ಮೊಟ್ಟೆ ಕೋಳಿಯಲ್ಲಿ ಮಾಡ್ತಿರೋದ್ರಿಂದ ಇದರದ್ದು ಏನು ಸೆಟ್ ಇದೆ ಮೊಟ್ಟೆ ಮೀನ್ಸ್ ಮೊಟ್ಟೆದು ಚೀಲ ಅವೆಲ್ಲ ಹಾಕ್ಬಿಡ್ತೀನಿ. ಅದೆಲ್ಲ ಹಾಕಾದ್ಮೇಲೆ ಈ ಮೊಟ್ಟೆ ಕೋಳಿಗೆ ಸ್ವಲ್ಪ ಎಕ್ಸ್ಟ್ರಾ ಮೊಟ್ಟೆನ ನಾನು ಸೇರಿಸ್ತಾ ಇದ್ದೀನಿ. ಅಂದರೆ ಈ ವೈಟ್ ಎಗ್ ಬರುತ್ತಲ್ಲ ಅದನ್ನು ನಾನು ಇಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು. ಸಾಂಬಾರಲ್ಲಿ ನಾವು ಕೂಗ್ಸಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ನಾವೀಗ ಅದು
ಅಂದರೆ ಒಂದೆರಡು ಕುದಿ ಬರೋವರೆಗೂ ಅದನ್ನು ಬಿಟ್ಬಿಡಬೇಕು. ಈಗ ನಾವು ಕೈಮಾಗೆ ಒಂದು ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿ ಉಂಡೆ ರೆಡಿ ಮಾಡ್ಕೊಬೇಕು. ಅದು ಮರಳೋ ಅಷ್ಟಕ್ಕೆ ನಾವಿಲ್ಲಿ ಉಂಡೆ ಹಾಕೋಕ್ಕೆ ರೆಡಿ ಮಾಡಿಕೊಂಡ್ರೆ ಅವಾಗ ಸರಿ ಹೋಗುತ್ತೆ. ನಾವಿಲ್ಲಿ ಆಲ್ರೆಡಿ ಉಂಡೆ ಕಟ್ಟಿಟ್ಬಿಟ್ಟು ನಾವು ಅಲ್ಲಿ ಸಾಂಬಾರು ಮಾಡೋಕ್ಕೋದ್ರೆ ಅಷ್ಟಕ್ಕೆ ಕೈಮೆಲ್ಲ ಫುಲ್ ನೀರಾಗಿ ಹೋಗ್ಬಿಡುತ್ತೆ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಕೈಮಾಗಿ ಈಗ ಹಾಕ್ತಾಯಿದ್ದೀನಿ. ಸೊ ಈಗ ಮೊಟ್ಟೆ ಸಾಲ್ಟು ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಈ ಒಂದು ಮಿಶ್ರಣಕ್ಕೆ ಕೈಮಾ ಮಿಶ್ರಣಕ್ಕೆ ಕ್ಲೀನಾಗಿ ಕಲಿಸ್ಕೋಬೇಕು. ಸೊ ನನ್ನದು ಆಲ್ರೆಡಿ ಈ ಥರ ಒಂದು ವಿಡಿಯೋ ನಾನು ಬಿಟ್ಟಾಗ ಆಲ್ಮೋಸ್ಟ್ ಕೆಲವರೆಲ್ಲ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿದ್ರಿ ಹೇಗೆ ಇದೆಲ್ಲ ಮಾಡೋದಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿ ಬಂದಿತ್ತು ಕೂಡ ಅಂತ ಕೂಡ ನನಗೆ ಕಮೆಂಟ್ ಮಾಡಿದ್ರಿ. ಹಾಗೆ ಈಗೂ ಯಾರಾದರೂ ಇದ್ದರೆ ನೀವು ಕೂಡ ಟ್ರೈ ಮಾಡಿ. ಆ್ಯಕ್ಚುಲಿ ಇದು ನಮಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮಗೆ ಪಕ್ಕದ ಮನೆಯವರು ಮೀನ್ಸ್ ತಮಿಳು ಅನಿಸುತ್ತೆ, ಅವ್ರು ಹೇಳ್ಕೊಟ್ಟಿದ್ದು ನಮಗೆ, ನಮ್ಮ ಮಮ್ಮಿಗೆ. ಅವರಿಂದ ಹಾಗೆ ಕಲ್ತ್ಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಇದು ಪರ್ಫೆಕ್ಟಾಗಿ ಉಂಡೆ ಬರಲ್ಲ. ಉಂಡೆ ಬರಬೇಕು ಅಂದರೆ ಕ್ಲೀನಾಗಿ ಸ್ವಲ್ಪ ಹಿಂಗೆ ಈ ಥರ ರೌಂಡಾಗಿ ಮಾಡಿದ್ರೆ ಉಂಡೆ ಬರುತ್ತೆ. ಇಲ್ಲಾಂದರೆ ಈ ಬೋಂಡಾ ಟೈಪ್ ಪಕೋಡಾ ಟೈಪ್ ಬರುತ್ತೆ, ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ. ಬಟ್ ಉಂಡೆ ಒಡೆದೋಗಲ್ಲ. ನಿಮಗೆ ಫುಲ್ಲು ರೌಂಡಾಗಿ ಬಾಲ್ಸಾಗಿ ಬರಬೇಕಂದ್ರೆ ಕಷ್ಟ ಆಗುತ್ತೆ. ಈಗ ನೋಡಿ, ಈ ಥರ ಉಂಡೆಗಳು ಮೀಡಿಯಮಾಗಿ ಬರುತ್ತೆ. ಸೊ ಇದನ್ನು ಹಾಕ್ಬಿಟ್ಟೆ ನಾನು ಈ ಥರ ಮರಳ್ತಾ ಇರೋವಂಥ ಇದಕ್ಕೆ ಫುಲ್ಲು ಗ್ಯಾಸ್ ಉರಿನ ಫುಲ್ಲು ಸಿಮ್ಮಾಗಿ ಇಟ್ಕೊಂಡು ಉರಿ ಕಮ್ಮಿ ಮಾಡಿ ನಾನು ಕೈಮಾನ ಬಿಡಬೇಕು. ಕೈಮಾ ಬಿಟ್ಟು ಒಂದು 5 ನಿಮಿಷ ಆಗೋವರೆಗೂ ನಾನು ಅದನ್ನು ಟಚ್ ಕೂಡ ಮಾಡಲ್ಲ. ಯಾಕೆಂದರೆ ಕೈಮಾ ಕ್ಲೀನಾಗಿ ಅದು ಬಿಸಿಲಿ ನಾವು ಮೊಟ್ಟೆ ಹಾಕಿರ್ತೀವಲ್ಲ, ಮೊಟ್ಟೆನೇ ತುಂಬ ಬೈಂಡಿಂಗ್ ಬರೋದು. ನೀವು ಇದಕ್ಕೆ ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಇವೇನು ಹಾಕೋಕೆ ಹೋಗ್ಬೇಡಿ, ಮೊಟ್ಟೆ ಹಾಕಿದ್ರೆ ಸಾಕು. ಅದಾದಮೇಲೆ ಕ್ಲೀನಾಗಿ ಒಂದು 5 ನಿಮಿಷ ಹೀಗೆ ಬಿಟ್ಬಿಡಬೇಕು. ನೋಡಿ, ಈ ಥರ ಮರಳ್ತಾ ಇದೆ. ಅಷ್ಟೊತ್ತಿಗೆ ಕೈಮಾ ಕ್ಲೀನಾಗಿ ರೆಡಿಯಾಗಿರುತ್ತೆ. ಉಂಡೆ ಅನ್ನೋದೇ ರೆಡಿಯಾಗಿಬಿಟ್ಟಿರುತ್ತೆ. ಅದು ಎಷ್ಟು ಗಟ್ಟಿಯಾಗಿರುತ್ತೆ ಗೊತ್ತಾ, ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಕೈಮಾ ಒಡೆದೋಗಲ್ಲ. ಸೊ ಇದಕ್ಕೆ ಈಗ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಅದು ಸ್ವಲ್ಪ ಬೆಂದಾದಮೇಲೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕೈಮಾ ಸಾಂಬಾರು. ಅಂದರೆ ಹಿಂಗಿರಬೇಕು. ಈ ಕೈಮಾ ಹಾಕ್ಕೊಂಡು ಒಂದು ಸ್ವಲ್ಪ ಅನ್ನ ಸ್ವಲ್ಪ ಕೈಮಾ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಮುಂದೆ ಯಾವ ಅಡುಗೆನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಮಾತ್ರ ಕೈಮಾ ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಚಿಕನ್ ಸಾರಿಗಿನ ಈ ಕೈಮಾ ಸಾಂಬಾರು ಹಾಕಿ ಮಾಡಿದ್ರೆ ಟೇಸ್ಟ್ ಡಬಲ್ ಆಗಿರುತ್ತೆ. ಹಾಗೆ ಇದು ಕೂಡ ಮಟನ್ ಸಾಂಬಾರಲ್ಲಿ ಕೂಡ ಕೈಮಾ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ಮೊಟ್ಟೆ ಕೂಡ ಆ್ಯಡ್ ಮಾಡಿದ್ದೀನಿ, ಮೊಟ್ಟೆ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಒಂದು ಮೊಟ್ಟೆ ಕೋಳಿ ಅಂದರೆ ಮೀನ್ಸ್ ಕೈಮಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಇದೇ ಕೈಮಾನ ನೀವು ಮಟನಲ್ಲಿ ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಮಟನಲ್ಲಿ ಅಂದರೆ ನೀವೇನು ಪೀಸ್ನ ಹೊಡ್ಕೊಬೇಕು ಅನ್ನೋದೇನಿರಲ್ಲ, ಅಂಗಡಿಯಿಂದ ಹೊಡ್ಸ್ಕೊಂಬಂದರೆ ಆರಾಮಾಗಿ ಕೈಮಾನ ರೆಡಿ ಮಾಡ್ಕೊಬೋದು. ಅದು ಬಿಟ್ಟು ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಹೋಗಿ ತಿನ್ನೋಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ನೋಡಿ, ಇದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಸಂಡೇಗೆ ಮಾರ್ನಿಂಗಿಗೆ ದೋಸೆಗೆ ಹಾಕಿದೆ. ಆ ದೋಸೆ ಕೂಡ ಹೇಗೆ ಬಂದಿತ್ತು, ಚಿಕನ್ ಸಾಂಬಾರು ಜೊತೆ ಈ ದೋಸೆ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ನೋಡಿ, ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5-6 ಕೂಗ್ಸಿದ್ರೆ ಅಲ್ಲಿಗೆ ರೆಡಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಹೇಳಿದೆ ಅಲ್ವಾ ದೇವ್ರಿಗೆ ಎಡೆ ಇಡಬೇಕಂತ. ಸೊ ಎಲ್ಲ ರೆಡಿ ಮಾಡ್ಕೊತೆ. ಅದಾದಮೇಲೆ ನಮ್ಮದು ನರಸಿಂಹಸ್ವಾಮಿ ಆಗಿರೋದ್ರಿಂದ ಸೊ ಮುದ್ದೆ, ಕಾಳುಗೊಜ್ಜು, ಕೈಮಾ ಹೀಗೆ. ಸೊ ತುಂಬ ಚೆನ್ನಾಗಿತ್ತು. ಭೋಜನ ಕೂಡ ತುಂಬ ಚೆನ್ನಾಗಿ ಆಯಿತು. ಸೊ ವರ್ಷದಲ್ಲಿ ಮೊದಲನೇ ಭೇಟಿಯದು ಅಂತ ಕೊಡೋದು. ಸೊ ತುಂಬ ಚೆನ್ನಾಗಿತ್ತು. ನೀವು ಈ ಥರ ಯಾರ್ಯಾರೆಲ್ಲ ಮಾಡ್ತೀರಾ ಅಂದರೆ ವರ್ಷದ ಮೊದಲನೇ ಎಡೆ ಅಂದರೆ ಮೊದಲನೇ ಬೇಟೆದು ಎಡೆ ಅಂತ, ಮೊದಲನೇ ಒಂದು ಏನು ಮೊದಲನೇ ಫಲ ಅಂತ ಹೇಳ್ತಾರಲ್ಲ, ಅದ್ರದ್ದು ಎಡೆ ಇದು. ಸೊ ನಮ್ಮ ಸೈಡೆಲ್ಲ ಇಷ್ಟೊತ್ತಲ್ಲಿ ಬೆಟ್ಟ ಇರುತ್ತಲ್ಲ, ಬೆಟ್ಟದಲ್ಲಿ 4-5 ಗಂಟೆಗೆಲ್ಲ ಯಾರೂ ಹೋಗಲ್ಲ ಮೇಲೆ. ಯಾಕೆಂದರೆ ಅಲ್ಲಿ ಕಾಡು ಪ್ರಾಣಿಗಳು ಬಂದುಬಿಡುತ್ತೆ ಅಂತ. ಅಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಗ್ರೀನರಿ ಅಲ್ವಾ. ನಮ್ಮದು ಕೋಟೆ ಬೆಟ್ಟ ಆಗಿರೋದ್ರಿಂದ, ಕೋಟೆ ಬೆಟ್ಟ ನಮ್ಮೂರು, ಅಲ್ಲಿ ನರಸಿಂಹಸ್ವಾಮಿ ಇದೆ ಅಲ್ಲ, ಕಂಬದ ನರಸಿಂಹಸ್ವಾಮಿ, ಅದಕ್ಕೆ ಇದೆಲ್ಲ ಎಡೆನ ತೊಗೊಂಡೋಗಿ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನೋಡಿ, ಎಡೆ ಪ್ರಸಾದ
ಸೊ ಎಡೆ ಪ್ರಸಾದ ಏನು ಸ್ಪೆಷಲ್ ಅಂದರೆ, ಈಗ ನಾನು ಸಾಂಬಾರೆಲ್ಲ ಮಾಡಿರ್ತೀನಲ್ವ, ಅದಕ್ಕೆ ಒಂದು ಚೂರು ಕೂಡ ಟೇಸ್ಟ್ ನೋಡಿರಲ್ಲ ನಾನು. ಒಂದು ಕಣ್ಣಲ್ಲಿ ತೆಲ್ಲ ಹಾಕಿರ್ತೀನಿ. ಮಾಮೂಲಿ ಟೈಮಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಟೇಸ್ಟ್ ನೋಡಿ ಹಾಕಿರ್ತೀನಿ. ಬಟ್ ಕುಕ್ಕರಲ್ಲಿ ಇರುತ್ತಲ್ವ, ಅಂದರೆ ಸಾಂಬಾರು ರೆಡಿ ಮಾಡಿರೋದು, ಅದು ಹಾಗೆ ಕರೆಕ್ಟಾಗಿ ಸಾಲ್ಟ್ ಇರುತ್ತೆ. ಬಟ್ ದೇವ್ರ ಮುಂದೆ ಇಟ್ಟಿರ್ತೀವಲ್ಲ, ಅದರಲ್ಲಿ ಸಾಲ್ಟ್ ಇರಲ್ಲ, ಏನು ಅಂತ ಬಟ್ ಗೊತ್ತಿಲ್ಲ. ಮೀನ್ಸ್ ದೇವ್ರು ಬಂದು ತಿಂದ್ಬಿಟ್ಟು ಹೋಗಿರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನಮಗೆ. ಈಗ ನೋಡಿ ಮುದ್ದೆ ಮಾಡಿದ್ವಿ, ಮುದ್ದೆ ಕಾಳುಗೊಜ್ಜು, ಅನ್ನ ಸಾಂಬಾರು, ಕೈಮಾ. ಸೊ ನಾನು ಅನ್ನ ಸಾಂಬಾರು ಮತ್ತು ಕಾಳುಗೊಜ್ಜು ಮುದ್ದೆ ಹಾಕೊಂಬಂದೆ. ಮುದ್ದೆ ಆಲ್ಮೋಸ್ಟ್ ಅದೇನು ಅಷ್ಟಾಗಿ ಏನು ಗೊತ್ತಾಗಲ್ಲ. ಬಟ್ ಈ ಕಾಳುಗೊಜ್ಜು ಕೂಡ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಹಾಗೆ ಸಾಂಬಾರು ಕೂಡ ಸಾಲ್ಟ್ ಕಮ್ಮಿ ಇತ್ತು. ಬಟ್ ನಾನು ಆಮೇಲೆ ಕುಕ್ಕರಲ್ಲಿ ನಾನು ಮಾಡಿರೋದಿರುತ್ತಲ್ಲ, ಅದನ್ನು ಹಾಕೊಂಡು ತಿಂದ ಕರೆಕ್ಟಾಗೇ ಇತ್ತು. ಅದು ದೇವ್ರು ಬಂದು ತಿಂದ್ಬಿಟ್ಟು ಹೋಗಿದೆ ಅಂತ ನಮಗೆ ಫೀಲ್. ಬಂದು ಹೋಗೋಬೇಕಾದ್ರೂ ಅಷ್ಟೇ ಗೊತ್ತಾ, ನಾವು ಡೋರ್ನೆಲ್ಲ ಫುಲ್ಲು ಲಾಕ್, ಅಂದರೆ ತುಂಬ ಲಾಕ್ ಅಲ್ಲ, ಡೋರ್ನ ಮುಂದೆ ತಳ್ಳಿಬಿಟ್ಟು ಹೋಗಿರ್ತೀವಿ, ಅಂದರೆ ಈಚೆ ಇರ್ತೀವಿ. ಅಷ್ಟೊತ್ತಿಗೆ ದೇವ್ರು ಬಂದು ಊಟ ಮಾಡಿಕೊಂಡು ಕಿಟಕಿಯಿಂದನೇ ಹೋಗ್ಬಿಡುತ್ತೆ ಅಂತ ಒಂದು ಇದು. ಅದಾದಮೇಲೆ ಮತ್ತೆ ನಾಕ್ ಮಾಡಿಬಿಟ್ಟು ಒಳಗಡೆ ಬರ್ತೀವಿ. ಸೊ ಇದು ನಮ್ಮ ಒಂದು ಪೂಜಾ ವಿಧಿವಿಧಾನ. ಸೊ ಸಖತ್ತಾಗಿತ್ತು ನೈಟ್ ಊಟ ಮಾತ್ರ. ಹಿಂಗಿರುತ್ತೆ ಅಂದರೆ, ಈ ಒಂದು ವರ್ಷದಲ್ಲಿ 2 ಸಲ ಆಗ್ತೀವಿ. ಸೊ ಈ ಅಡುಗೆ ಅಂತೂ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ, ತುಂಬಾ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಡೇದು ವಿಡಿಯೋ ಆ್ಯಕ್ಚುಲಿ ಏನಂದರೆ, ಸೊ ನಾನ್ ವೆಜ್ಜದು ಐಟಮ್ ಎಲ್ಲ ನೆಕ್ಸ್ಟ್ ಡೇಗೆ ಅದು ಒಂಥರ ಟೇಸ್ಟ್ ಡಬಲ್ ಆಗೋದು. ಸೊ ಹಾಗಾಗಿ ನಾನು ದೋಸೆಗೆ ಹಾಕಿದ್ದೆ ಅಂತ ಹೇಳಿದ್ನಲ್ವ. ಸೊ ಕಾಳುಗೊಜ್ಜು ಚಿಕನ್ ಸಾಂಬಾರಿಗೆ ನಾನು ದೋಸೆ ಮಾಡಿದ್ದೆ. ಹೆಂಗಿತ್ತು ಅಂದರೆ ಮಸ್ತ್ ಮಲಾಯ್ಕ, ಸಖತ್ತಾಗಿತ್ತು ಮಾತ್ರ. ನೋಡಿ, ದೋಸೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಈ ನಾನ್ ವೆಜ್ಗೆ ಚಪಾತಿ ಪೂರಿ ಮಾಡಿ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಕೆಲವು ಕಡೆ ಹೋಟೆಲ್ಗಳಿಗೆ ಹೋದರೆ ಕಾಲು ಸೊಪ್ಪು ಇಡ್ಲಿ ತೊಗೋತಾರೆ. ಹೆಂಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಒಳ್ಳೆ ಎನರ್ಜಿ, ಬೆಳಗ್ಗೆನೆ ಒಳ್ಳೆ ಎನರ್ಜಿ ಫುಡ್ ಅದು. ನೋಡಿ, ಇಲ್ಲಿ ದೋಸೆ ಹಾಕ್ಬಿಟ್ಟು ಸೊ ನೆಕ್ಸ್ಟು ಚಿಕನ್ ಸಾಂಬಾರು ಹಾಗೆ ಕಾಳುಗೊಜ್ಜು ಜೊತೆ ಟೇಸ್ಟ್ ಮಾಡ್ತೀನಿ, ಹೇಗಿತ್ತು ಅಂತಲೂ ಕೂಡ ಹೇಳ್ತೀನಿ ಬನ್ನಿ. ಸಖತ್ತಾಗಿತ್ತು ಮಾತ್ರ. ಸೊ ತುಂಬಾ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ. ಈ ಚಿಕನ್ದು ಏನೇ ಐಟಮು ನೆಕ್ಸ್ಟ್ ಡೇಗೆ ಡಬಲ್ ಆಗಿರುತ್ತೆ ಅನ್ನೋದು ಎಷ್ಟು ನಿಜ ಗೊತ್ತಾ, ಸಖತ್ತಾಗಿರುತ್ತೆ. ಈಗ ದೋಸೆಗೆ ನಾನ್ ವೆಜ್ ಹಾಕ್ಕೊಂಡು ಟೇಸ್ಟ್ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ.
ದೋಸೆಗೆ ಈಗ ಚಿಕನ್ ಸಾಂಬಾರು, ಒಂದು ಕೈಮಾ, ಹಾಗೆ ಒಂದು ಸ್ವಲ್ಪ ಚಿಕನ್ ಕಾಳುಗೊಜ್ಜಲ್ಲಿ ಏನಿಲ್ಲ, ಕಾಳುಗೊಜ್ಜಲ್ಲಿ ಸ್ವಲ್ಪ ಈ ಲಿವರು ಗುಂಡ್ಗೆಕಾಯಿ ಅಂತ ಬರುತ್ತಲ್ಲ ಅದನ್ನು ಹಾಕಿ ಮಾಡಿರುವಂಥದ್ದು. ಸೊ ಅದು ಕೂಡ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಒಂದು ಕಾಳುಗೊಜ್ಜು ಮಾಡ್ಕೊತೀನಿ, ತುಂಬ ಹೆಲ್ದಿಯಾಗಿರುತ್ತೆ. ಅದು ಹಾರ್ಟ್ಗೆ ಹಾಗೆ ಈ ಬ್ಲಡ್ಗೆಲ್ಲ ಒಳ್ಳೆ ಗುಡ್ ಕೊಬ್ಬನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ ಈ ಕಾಳುಗೊಜ್ಜು. ಅದಕ್ಕೆ ಸ್ವಲ್ಪ ಬಾಳೆಕಾಯಿ ಹಾಕಿರ್ತೀವಿ. ಬಾಳೆಕಾಯಿ ಹಾಕೋದ್ರಿಂದ ಏನಂದರೆ ಒಳಗಡೆ ಕರಳಲ್ಲಿ ಏನಾದರೂ ಒಂದು ಗಲೀಜು ಕಲ್ಮಶ ಇದ್ದರೆ ಅದು ನಾರಿನ ಥರ ಇರುತ್ತಲ್ವ, ಸೊ ಅದು ಎಳ್ಕೊಂಬಂದ್ಬಿಡುತ್ತೆ. ಇವಾಗ ನಾನು ಎಷ್ಟು ದೋಸೆ ತಿಂತಾಯಿದ್ದೀನಿ ಅಂದರೆ ಗಾಯ್ಸ್, 5 ದೋಸೆ ತಿಂತಾಯಿದ್ದೀನಿ ಗಾಯ್ಸ್. ಸೊ ಈ ನಾನ್ ವೆಜ್ಜಲ್ಲಿ ಟೇಸ್ಟಿಗೆ ಎಷ್ಟು ತಿನ್ನಬೇಕು ಅನ್ನೋದೇ ಗೊತ್ತಾಗಲ್ಲ. ಆವಾಗ ಡಯೆಟ್ಟು ಅದು ಇದು ಏನೂ ನೆನಪಾಗಲ್ಲ. ಸೊ ಟೇಸ್ಟಿಗೆ ಮುಂದೆ ಅದು ಇದು ಏನೂ ಇರಲ್ಲ. ಸೊ ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಯಾರಿಗೆಲ್ಲ ಈ ಥರ ದೋಸೆ, ಇಡ್ಲಿ, ಪೂರಿ, ಚಪಾತಿಗೆ ನಾನ್ ವೆಜ್ ಇಷ್ಟ ಅವರು ಕೂಡ ಕಮೆಂಟ್ ಹಾಕಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ನೋಡಿ, ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ಬೆಳೆಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.